ಮಂಗಳೂರು ಹೊರವಲಯದ ಬಜ್ಪೆ ಕಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಳಂಬೆ ಗ್ರಾಮದ ಬೈಲಬೀಡು ಬಳಿ ಕಂಪನಿಯೊಂದು ಬಯಲು ಪ್ರದೇಶದ ಜಾಗ ಖರೀದಿಸಿ ಅದಕ್ಕೆ ಮಣ್ಣು ತುಂಬಿಸಿ ಎತ್ತರಿಸಿದ ಕಾರಣ ಇಲ್ಲಿನ ಜನರು ತೊಂದರೆಗೀಡಾಗಿದ್ದಾರೆ. ಮಣ್ಣು ಹಾಕಿದ್ದರಿಂದ ಮಳೆಯ ನೀರು ಹರಿದು ಹೋಗಲಾರದೆ ಕೃತಕ ನೆರೆ ಉಂಟಾಗಿದೆ. ಈ ಪ್ರದೇಶದಲ್ಲಿ ಸಣ್ಣದಾಗಿ ಮಳೆ ಬಂದರೆ ನೀರು ಹರಿಯುವ ಹಳ್ಳದ ಮಾರ್ಗವನ್ನ ಮುಚ್ಚಿರುವುದರಿಂದ ನೀರು ಸರಾಗವಾಗಿ ಹರಿತಾ ಇಲ್ಲ. ಇದರಿಂದಾಗಿ ಒಂದು ಕುಟುಂಬದವರು ಸಮಸ್ಯೆಗೆ ಸಿಲುಕಿದ್ದಾರೆ. ಜುಬೇದ ಎಂಬ ಬಡ ಮಹಿಳೆಯ ಕುಟುಂಬ ಹಲವು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದು, ಮಣ್ಣಿನ ಗೋಡೆಯ ಮನೆಯಲ್ಲಿ ವಾಸಿಸುವ ಅವರಿಗೆ ಈಗ ಮನೆಗೆ ಹೋಗಲು ದಾರಿ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರು ನಿಂತು ಕೊಳೆತ ವಾಸನೆ ಬರ್ತಾ ಇದ್ದು, ಆ ಕುಟುಂಬವು ಬಜ್ಪೆಯ ಬಾಡಿಗೆ ಮನೆಗೆ ಸ್ಥಳಾಂತರಗೊಂಡಿದೆ. ಈಗ ಸಾಧಾರಣ ಮಳೆಗೆ ಬಂದರೂ ಕೃತಕ ನೆರೆ ಉಂಟಾಗಿದೆ. ಭಾರೀ ಮಳೆ ಅಂದ್ರೆ ಸುಮಾರು 40 ಎಕರೆ ಭತ್ತ ಬೇಸಾಯ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾಮೂಲಿ ಪುಣಿ ನೆಕ್ ಕಟ ಪುಣಿ ಪಣಿಪಿಣಿ ಕಂಬಳದ ಪುಣಿ ನೆಟ್ಟು ಎಂಕುಲು ಆಮೇಟ ಸಾಯ್ಬೇರ್ನಕ್ಲ ಇಲ್ಲು ನೆಟ್ಟೆ ಹಾಕಲು ಬರ್ಪಿಣಿ ಪೋಪಿಣಿ ಪುರ ಎಂಕಲ್ನ ಈಪೆದ ಕಂಡ ಎಂಕಲ್ನ ದುಂಬು ಎಂಕುಲು ಸಾಕೋಲಿ ಮಲ್ತೊಂದಿತ್ತ ಇಂಚೆ ನೀರು ಉಂತುಂಡ ಎಂಕ್ಲೆ ಸಾಕೋಲಿ ಮಲ್ ಪರಾಪುಜಿ ಎಂಕ್ಲೆ ಈ ಟೈಮ್ ಉಡು ಟ್ರ್ಯಾಕ್ಟರ್ ಉಡೋರ ದಪ್ಪೆರೊಂಡು ಇಂದು ಪಜಿರು ಪುರ ಕುರಿಯೋಡು ಇಂದು ಇಂಚೆ ನೀರು ಉಂತುಂಡ ಈತ ನೀರು ಇತ್ತುಂಡ ಓಲು ಟ್ರ್ಯಾಕ್ಟರ್ ಜಪ್ಪರಾಪುಂಡ ಆಪುಜಿ ಅಂಚೆ ಎಂಕುಲು ಎತ್ತೆ ಕೃಷಿ ಮಲ್ಪೆರ ಆಪುಜಿ ಮುಲ್ಪಾಡ್ದ ಆಮೆಗೆ ಪೋರ್ ಆಪುಜಿ ಅಂಚೆ ಮುಲ್ತ ಸಾಯ್ಬರ್ ನಕಲು ಮುರಾಣಿ ಇಲ್ಲು ಬಿಡ್ದು ಪೋಯರು ಬೇಪಂಡ ಆಕಲಿ ಪೋಯರ್ ಬರೆಯರ್ ಆಪುಜಿ ಅಕಲು ಪೋದು ಒಂಜಿ ವಾರ ಅಂಡ್ ಇತ್ತ ಎಂಕಲ ಕೃಷಿ ಮಲ್ಪೆರ ಆಪುಜಿ ಇನ್ನು ಎಂಕಲ ಸಮಸ್ಯೆ ಬೊಕ್ಕ ಈ ವಿಷಯ ಎಂಕುಲು DC ಕೊರ್ತಾ ಲೆಟ್ರ್ ಬೊಕ್ಕ ಗಣಿತಕ್ಲೆ ಕೊರ್ತಾ AC ಕೊರ್ತಾ ಕಂದಾಯ ಕೊರ್ತಾ ಪಂಚಾಯತ್ ಕೊರ್ತಾ ಬೊಕ್ಕ VA ಕೊರ್ತಾ ಪೂರೆಲ್ಲ ಬರ್ಪಿಣಿ ತೂಪಿಣಿ ಪೋಪಿಣಿ ಬರ್ಪಿಣಿ ಪೋಪಿಣಿ ದಾಲ ಎಂಕ್ಲಿಗೆ ನೆಟ್ ದಾಲ ಒನ್ ಬೆನಿಫಿಟ್ ಇಜ್ಜಿ ಒಕ್ಕಲ ಬೇಲೆ ಅಕಲು ಮಲ್ತೊಂದು ಉಪ್ಪುವೇರು ಅಕಲು ಮಣ್ಣಗ ಬೇಲೆ ಹೊರ ಉಂತವೇರು ಕೂಡ ಸ್ಟಾರ್ಟ್ ಆಪುಂಡು ಅಂಚೆನ ಮುಕ್ಕು ಎಂಕಲ ಗೋಯಲು ಉಂಡಲ್ಲ ಮೂಲು ಮಂಜೆಟ್ಟೆ ಬಂಡು ಐಟ್ ಪೂರ ಎಂದು ಪ್ಲಾಸ್ಟಿಕ್ ಪೂರ ಬತ್ತದ ಐಟ್ ಜಿಂಜಿದುಂಡು ಐಟ್ ಇತ್ತ ಕೆಸರು ಜಿಂಜಿದುಂಡು ಅವೇನೇ ದಪ್ಪರೆ ಎತ್ತೆ ಲಕ್ಷ ಖರ್ಚು ಉಂಡು ನಿತ್ತ ಏರು ಒಣ್ಣೆ ದಾದ ಬಂದು ಗೊತ್ತಿಜ್ಜಿ. ಇನ್ನು ಮಂಗಳೂರು ಹೊರವಲಯದ ಬಜ್ಪೆ ಕಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಳಂಬೆ ಗ್ರಾಮದ ಬೈಲಬೀಡು ಬಳಿ ಕಂಪನಿಯೊಂದು ಬಯಲು ಪ್ರದೇಶದ ಜಾಗ ಖರೀದಿಸಿ ಅದಕ್ಕೆ ಮಣ್ಣು ತುಂಬಿಸಿದ ಪರಿಣಾಮ ಸ್ಥಳೀಯರು ತೊಂದರೆ ಪಡುವಂತಾಗಿದೆ. ಇನ್ನು ಜೋರು ಮಳೆ ಬಂದರೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಲಿದೆ. ಇನ್ನು ರಸ್ತೆಯಲ್ಲಿ ಮಳೆ ನೀರು ನಿಂತು ವಾಹನ ಸಂಚಾರಕ್ಕೂ ತೊಂದರೆಯಾಗಿದೆ. ಒಂದು ಕೈ ಮುಗಿದು ನಮ್ಮ ಜಿಲ್ಲಾಧಿಕಾರಿ ಹತ್ರ ಒಂದು ಊರಿನವರನ್ನು ಸೇರಿಸಿ ಒಂದು ಮನವಿ ಮಾಡ್ತಾ ಇದ್ದೇನೆ ಸರ್, ದಯವಿಟ್ಟು ಇತ್ತ ಸೈಡ್ ಸ್ವಲ್ಪ ಗಮನಿಸಿ ನೋಡಿ. ಈ ಪ್ರದೇಶವೆಲ್ಲ ಮೊದಲು ನಾವು ಸಾಗುವಳಿ ಮಾಡುವುದು ಒಂದು ಪ್ರದೇಶ ಇದೆಲ್ಲ ಬಯಲು ಇದು ಬಯಲು ಕಂಡ ಅಂತ ನಾವು ತುಳುವಿನ ಹೇಳ್ತೇವೆ, ಬಯಲು ಕಂಡ ಅಂತ. ಇದರಲ್ಲಿ ಸುಗ್ಗಿ ಮತ್ತು ಕೊಳಕೆ ನಾವು ಮಾಡ್ತಿದ್ವಿ, ಏನೆಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ. ಯಾಕಂದ್ರೆ ನೆರೆ ಬರುವನೇ ಸ್ಥಳ ಇದು. ನೆರೆ ಅಂದ್ರೆ ಬ್ಯಾಕ್ ವಾಟರ್ ಇಲ್ಲಿಂದ ಬರುದು, ಇಲ್ಲಿಂದ ನಮ್ದು ಫಲ್ಗುನಿ ನದಿಯಿಂದ ಬ್ಯಾಕ್ ವಾಟರ್ ಬರ್ತಿತ್ತು. ಆವಾಗ ನೆರೆ ಬರ್ತಿತ್ತು, ಒಂದು 2 ದಿವಸ ನೆರೆ ನಿಂತು ಆ ನೀರು ಸರಾಗವಾಗಿ ಹರಿದು ಹೋಗ್ತಾ ಇತ್ತು. ಈ ರೋಡ್ನ ಎದುರುಗಡೆ ಸ್ವಲ್ಪ ಒಂದು 4 ಫೀಟ್ದು 2 ಮೋರಿತ್ತು. ಆ ಮೋರಿಯನ್ನು ಇವರು ಕಂಪನಿಯವರಿಗೆ ಬಂದ್ ಮಾಡಿದ್ದಾರೆ. ಅವ್ರ ಹತ್ರ ಪ್ರಶ್ನೆ ಮಾಡಿದ್ರೆ ಅದು ನಮ್ದು ಪ್ರೈವೇಟ್ ಜಾಗ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಪ್ರೈವೇಟ್ ಜಾಗ ನಮ್ದು ಜಾಗ ಅಂತ. ಹಾಗಾದ್ರೆ ನಮ್ದು ಜಾಗ ಅಂತ್ರಿ ಅವರು ಎಲ್ಲರೂ ಈ ತರ ಮಾಡಿದ್ರೆ ಈ ಮಳೆ ನೀರು ಹೋಗುದು ಹೇಗೆ? ಮಳೆ ನೀರು ಹೋಗ್ಲಿಕ್ಕೆ ದಾರಿಯೇ ಬಿಡ್ಲಿಲ್ಲ ಅವರು. ಇವ್ರ ಹತ್ರ ಮಾತಾಡಿದ್ರೆ ಉಡಪೆ ಮಾತಾಡ್ತಾರೆ. ನಮ್ದು ಪಂಚಾಯತ್ಗೆ ಕಂಪ್ಲೇಂಟ್ ಇದೆ, ಜಿಲ್ಲಾ ಪಂಚಾಯತ್ ಕಂಪ್ಲೇಂಟ್ ಇದೆ, ತಾಲೂಕ್ ಪಂಚಾಯತ್ಗೆ ಇದೆ, AC ಅವರಿಗೆ ಮಾಡಿದ್ದೇವೆ, DC ಅವರಿಗೆ ಮಾಡಿದ್ದೇವೆ, MP ML ಅವರಿಗೆ ಮಾಡಿದ್ದೇವೆ, ಎಲ್ಲರಿಗೆ ಮಾಡಿದ್ದೇವೆ. ಮನವಿಗೆ ಸ್ಪಂದಿಸುವವರೇ ಇಲ್ಲ ಎಂಬ ಆಕ್ರೋಶ ಸ್ಥಳೀಯರಿಂದ ಕೇಳಿಬಂದಿದೆ. ಬೈಲಬೀಡಿನ ಈ ಸಮಸ್ಯೆಯ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತ ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಮಾಜಿ ಸದಸ್ಯ ವಿಶ್ವನಾಥ್ ಶೆಟ್ಟಿಯವರ ನೇತೃತ್ವದಲ್ಲಿ ಗ್ರಾಮಸ್ಥರು, ಜಿಲ್ಲಾಧಿಕಾರಿ, ಸಹಾಯಕ ಆಯುಕ್ತರು, ತಹಶೀಲ್ದಾರ್, ಪೆರಾಮ, ಬಜಪೆ ಪೊಲೀಸ್ ಠಾಣೆ, ಕಂದಾವರ ಗ್ರಾಮ ಪಂಚಾಯತ್, ಲೋಕೋಪಯೋಗಿ ಇಲಾಖೆ, ಗಣಿ ಇಲಾಖೆಗೆ ಮನವಿ ಮಾಡಿದ್ರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಡ ಕುಟುಂಬಕ್ಕೆ ಜಿಲ್ಲಾಡಳಿತ ನೆರವಾಗಬೇಕು ಮತ್ತು ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಕೊಳ್ಬೇಕು. ಎಂಗುಲು ಬಾರಿ ಬಂಗೋಡು ಬಂಡ ಈತ ಜನ ಇತ್ತಿದ್ದು ಎಂಕಲೇನು ಕೇಳಿನ ಗತಿ ಇಜ್ಜಾನು ಎಂಗುಲು ಸೈಪಿನಡೆ ಪರಿಸ್ಥಿತಿ ಬೈದನು ಮುರಳಿ ಬ್ಯಾರಲು ಪೋಯೇರು ಅಕುಲು ಫೋನಾಗ ಎಂಕಲೆಗೆ ಬೇಜಾರತ್ತ ದಾಯಪಂಡ ಆ ಪರಿಸ್ಥಿತಿ ಮಲ್ತು ಪಾಡ್ದೇರು ಕಂಪನಿದ ಕುಳು ಇತ್ತ ಬತ್ತದ ಎಂಕಲೆಗೆ ಸಾಗುಳಿ ಮಲ್ಪಾಗ ಗಾಂತಿ ಲೆಕ್ಕ ಮಲ್ತು ಪಾಡಿಯೇರು ಏನು 4 ತಿಂಗಳಾಂಡು ನೀರು ಬರಂದ ಎನ್ನ ಗೂವೆಲ್ದ ಕಲಂಕ ಆ ಪೂರ ಉಚ್ಚಿದಿನ ಪಡಿಕೆ ಮೈತಿನ ಪೂರ ಗೂವೆಲ್ಗೆ ಕಂತುಂಡು ಆ ಎಂಕ ಸಮಸ್ಯೆನ ಪರಿಹಾರ ಮಲ್ತು ಕೊರೋದು ಬೊಕ್ಕ ಹೋತಂದು ಎಂಕುಲು ಮಲೆಕ್ ಪೋಪಿನ
10, 18, 20 ಜನ ಉಪ್ಪುಡು. ಆ ದೇವರಿಗೆ ನೀರು ದೀಪನ ದೇವರಿಗೆ ನೀರು ದೀತಿಲಕ ಆ ಒಂದು ಲೆಕ್ಕ ಆಂಡು 4-5 ತಿಂಗಳು 2-3 ತಿಂಗಳು ಎಂಕಲೆಗೆ ನೆಕ್ಕ ಒಂದು ನರಮಾನಿಕೇನು ಜರ್ಪಂಡ ನೆಕ್ಕ ಅರ್ಥದಾದ ನೆತ್ತ ಎಂಚಿನ ಸಮಸ್ಯೆ ಎಂಚಿನ ಕಂಪಿಂದಕ್ಕೂ ದೊರ್ತುದೇವೆ ಅವು ಪಣ್ಣು ಬೊಕ್ಕ ಎಂಚಿನ ಪಂಡ ಎಂಕಲ್ನ ಈತ್ ಮಾತ್ರ ಸಾಗುಲಿಡು ಮಲ್ಪುನ ಬಂಜಿಗೆ ಎಂಕಲಿಗೆ ಹಾಕೊಂಡಿಲ್ಲ. ಈ ಬಂಜಿಗೆ ಹಾಕೊಂಡಿಲ್ಲಕ್ಕ ಈ ಸಮಸ್ಯೆಗೆ ಪರಿಹಾರ ಪೂರ ಜನಗಳ ಎಂಕಲ್ನ ಮೆಂಬರ್ನಗಳು ಪೂರ ಕೊರೋಡು ಯಾನು ಕೈ ಮುಗಿದು ಪಣಂದುಲ್ಲ ಬೇತ ಹೆಚ್ಚ ಪಾತ್ರ ಜನರು